ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗುರು ಇಲ್ಲದೆ ಜ್ಞಾನ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಅದರ ಒಂದು ಸಣ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಗುರುಗಳು ಮತ್ತು ಶಿಷ್ಯನ ನಡುವೆ ಒಂದು ವಾಗ್ದಾನ ನಡೆಯುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಪ್ರತಿದಿನ ಒಬ್ಬ ಶಿಷ್ಯ ಗುರುವಿನ ಹತ್ರ ಪಾಠಕ್ಕೆ ಬರ್ತಾ ಇರ್ತಾನೆ. ಆದರೆ ಆ ಗುರುಗಳು ಏನನ್ನ ಬೋಧಿಸ್ತಾ ಇರೋದಿಲ್ಲ. ಇದನ್ನು ನೋಡಿದಂಥ ಶಿಷ್ಯ ಸ್ವಲ್ಪ ಕೋಪಗೊಂಡು ಗುರುಗಳನ್ನ ಒಂದಿನ ಕೇಳ್ತಾನೆ, ಗುರುಗಳೇ, ನಾನು ದಿನ ಬರ್ತಾ ಇದ್ದೀನಿ, ಆದರೆ ನೀವೇನು ಕಲಿಸ್ತಾನೆ ಇಲ್ವಲ್ಲ, ಹೀಗಾದರೆ ನಾನು ಜ್ಞಾನವನ್ನು ಪಡೆಯೋದಾದರೂ ಹೇಗೆ ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಕ್ಕು ಅವನನ್ನು ಒಂದು ಮರದ ಹತ್ರ ಕರ್ಕೊಂಡು ಹೋಗ್ತಾರೆ. ನೀನು ಈ ಮರವನ್ನೇ ನೋಡು ಅಂತ ಹೇಳ್ತಾರೆ. ಅವನು ಆ ಮರನ ನೋಡ್ಬಿಟ್ಟು, ಏನು ಗುರುಗಳೇ, ಮರದ ಹತ್ರ ಕರ್ಕೊಂಡು ಮರ ನೋಡು ಅಂತಂದರೆ ಅದರಿಂದ ಕಲಿಯೋದೇನಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆ ಮರದಲ್ಲಿರುವ ಎಲೆಗಳು ಅಲ್ಲಾಡ್ತಾ ಇದೆಯಾ ಗಮನಿಸು ಅಂತ ಹೇಳ್ತಾರೆ. ನೋಡ್ತಾನೆ, ಹೌದು ಗುರುಗಳೇ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹೇಗೆ ಗಾಳಿಯ ಅನುಪಸ್ಥಿತಿಯನ್ನು ಎಲೆಗಳು ತೋರಿಸ್ತಾ ಇದೆಯೋ ಹಾಗೆ ಗುರುವು ಅಷ್ಟೇ, ನಾನು ಮೌನವಾಗಿ ಇದ್ರೂ ಕೂಡ ನನ್ನ ಜ್ಞಾನದ ಅರಿವು ನೀನು ಕಲ್ತ್ಕೊಳ್ತಾ ಇದೆಯಾ, ಮೌನದಿಂದ ಏನನ್ನು ಸಾಧಿಸ್ಬೋದು ಅನ್ನೋದನ್ನು ನೀನು ನೋಡ್ತಾ ಇದೆಯಾ, ಇದನ್ನು ಕೂಡ ನಾನು ನಿನಗೆ ಒಂದು ರೀತಿಯ ಪಾಠವಾಗಿ ಕಲಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಆ ಶಿಷ್ಯ ಮನಸ್ಸಿನಲ್ಲಿ ಏನೋ ಒಂಥರ ಉಲ್ಲಾಸ ಉಂಟಾಗಿ ಗುರುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಗುರುಗಳು ಹೇಳ್ತಾರೆ, ಬೋಧನೆಯಿಂದ ಮಾತ್ರ ಕಲಿಕೆಯಲ್ಲ, ಒಬ್ಬರನ್ನ ನೋಡಿ ಕಲಿಯೋದು ಕೂಡ ಇರುತ್ತೆ ಅಂತ. ಇದು ಕೇವಲ ಗುರು ಶಿಷ್ಯರಿಗೆ ಅನ್ವಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರತಿದಿನ ನೋಡಿ ಕಲಿಯೋದು ಬಹಳ ಇರುತ್ತೆ. ಒಬ್ಬರಲ್ಲಿ ಒಂದಲ್ಲ ಒಂದು ವಿಶೇಷವಾದಂತಹ ಗುಣಗಳು, ಬುದ್ಧಿ, ಚಾತುರ್ಯ, ಹೀಗೆ ಏನಾದರೂ ಒಂದು ಕಲಿಯೋದಕ್ಕೆ ಸಿಗತ್ತೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬಹಳ ಉತ್ತಮ ರೀತಿಯಲ್ಲಿ ಪಾಠವನ್ನು ಹೇಳೋ ರೀತಿಯಲ್ಲಿ ಇರ್ತಾನೆ. ಹೇಗೆ ಅಂದರೆ ಅದನ್ನು ನೋಡಿನೇ ಕಲ್ತ್ಕೊಳ್ಬೇಕಾಗಿರುತ್ತೆ ನಾವು. ಅಂತಹ ನಿಮ್ಮ ನೆಚ್ಚಿನ ಗುರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಂತಹ ಗುರುಗಳು ನಿಮ್ಮ ನೆಚ್ಚಿನ ಶಿಷ್ಯಂದರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.